ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಆರ್ಥಿಕತೆ ಅದೊಂದು ಡೆಡ್ ಎಕಾನಮಿ. ಈ ಮಾತು ನಿಮ್ಮಲ್ಲಿ ತುಂಬಾ ಜನಕ್ಕೆ ನೆನಪಿರಬಹುದು. ಅಮೆರಿಕದ ಘನವೆತ್ತ ಅಧ್ಯಕ್ಷ ಟ್ರಂಪ್ ಹೇಳಿದ ಮಾತಿದು. ಈ ಮಾತನ್ನ ಯಾಕೆ ನೆನಪು ಮಾಡ್ತಾ ಇದ್ದೀವಿ ಅಂದ್ರೆ, ಇದೇ ಡೆಡ್ ಎಕಾನಮಿ ಜೊತೆ ಇದೀಗ ಯುರೋಪಿಯನ್ ಯೂನಿಯನ್ ಐತಿಹಾಸಿಕ ಒಪ್ಪಂದ ಮಾಡಿಕೊಳ್ತಾ ಇದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ಮಾಡಿಕೊಳ್ತಾ ಇರುವ ಒಪ್ಪಂದವನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿಕೊಂಡಿದೆ. ಯಾವ ಆರ್ಥಿಕತೆಯನ್ನ ಅಮೆರಿಕ ಡೆಡ್ ಎಕಾನಮಿ ಅಂತ ಕರೆದಿತ್ತೋ ಅದೇ ಆರ್ಥಿಕತೆಯನ್ನ ಇದೀಗ ಅಮೆರಿಕದ ಆಪ್ತ ವಲಯಗಳಲ್ಲಿ ಗುರುತಿಸಿಕೊಂಡಿದ್ದ ಯುರೋಪಿಯನ್ ಯೂನಿಯನ್ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣಿಸಿದೆ. ಅಲ್ಲಿಗೆ ಯುರೋಪಿಯನ್ ಯೂನಿಯನ್ ಕೊಟ್ಟ ಈ ಹೇಳಿಕೆ ಅಮೆರಿಕಾಗೆ ಕಪಾಳ ಮೋಕ್ಷ ಮಾಡಿದ ರೀತಿಯಾಗಿದೆ. ಈ ಹೇಳಿಕೆ ಈಗ ಜಗತ್ತಿನಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಭಾರತ ಹಾಗೂ ಯುರೋಪ್ ನಡುವೆ ನಡೆಯುತ್ತಿರುವ ಐತಿಹಾಸಿಕ ಒಪ್ಪಂದದ ಕುರಿತಂತೆ ಈಗ ಜಗತ್ತು ಮಾತನಾಡೋದಕ್ಕೆ ಶುರು ಮಾಡಿದೆ. ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಅಮೆರಿಕ ತನ್ನ ಸುಂಕ ಸಮರವನ್ನ ಮುಂದುವರಿಸಿದೆ. ಟ್ರಂಪ್ ಕಣ್ಣು ಈಗ ಫ್ರಾನ್ಸ್ ಮೇಲೆ ಬಿದ್ದಿದೆ. ಜಗತ್ತಿನ ಬಲಿಷ್ಠ ದೇಶಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ಫ್ರಾನ್ಸ್ ಮೇಲೆ 200% ತೆರಿಗೆ ವಿಧಿಸಲು ಟ್ರಂಪ್ ಮುಂದಾಗಿದ್ದಾರೆ. ಒಂದೆರಡರಲ್ಲ, ಬರೋಬ್ಬರಿ 200% ತೆರಿಗೆಯನ್ನ ಹಾಕಲು ಟ್ರಂಪ್ ಸಜ್ಜಾಗಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಫ್ರಾನ್ಸ್ ಮೇಲೆ ತೆರಿಗೆ ಸಮರ ಸಾರಿದ್ದು ಯಾಕೆ? ಭಾರತ ಹಾಗೂ ಯುರೋಪ್ ನಡುವೆ ಯಾವ ರೀತಿಯ ಒಪ್ಪಂದ ಆಗ್ತಾ ಇದೆ? ಯುರೋಪಿಯನ್ ಯೂನಿಯನ್ ಈ ಒಪ್ಪಂದವನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆದಿದ್ದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮುಂದಿನ ತಿಂಗಳು ನಾನು ಭಾರತಕ್ಕೆ ಹೋಗ್ತಾ ಇದ್ದೇನೆ. ಭಾರತದ ಜೊತೆ ಒಂದು ಐತಿಹಾಸಿಕ ಒಪ್ಪಂದವನ್ನ ಮಾಡಿಕೊಳ್ತಾ ಇದ್ದೇನೆ. ಇದನ್ನ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರಿಬಹುದು. ಇದು ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಬಹಿರಂಗವಾಗಿಯೇ ಕೊಟ್ಟಿರುವ ಹೇಳಿಕೆ. ಈ ಹೇಳಿಕೆ ಈಗ ಟ್ರಂಪ್ ಹೊಟ್ಟೆ ಉರಿಯುವಂತೆ ಮಾಡಿದೆ. ಒಂದು ಕಾಲದಲ್ಲಿ ತನಗೆ ಆಪ್ತವಾಗಿದ್ದ ಯುರೋಪ್ ಈಗ ತನ್ನಿಂದ ದೂರವಾಗಿ ಭಾರತಕ್ಕೆ ಹತ್ತಿರವಾಗ್ತಾ ಇರೋದನ್ನ ನೋಡೋದಕ್ಕೆ ಟ್ರಂಪ್ರಿಂದ ಸಾಧ್ಯವಾಗ್ತಾ ಇಲ್ಲ. ಸ್ನೇಹಿತರೆ, ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಈಗ ಭಾರತ ಒಪ್ಪಂದ ಮಾಡಿಕೊಳ್ತಾ ಇರೋದು ಯಾವುದೋ ಒಂದು ದೇಶದ ಜೊತೆ ಅಲ್ಲ, ಬದಲಾಗಿ ಹಲವು ದೇಶಗಳು ಸೇರ್ಕೊಂಡು ಮಾಡಿರುವ ಯೂನಿಯನ್ನ ಜೊತೆ. ಇದನ್ನ ಯುರೋಪಿಯನ್ ಯೂನಿಯನ್ ಅಂತ ಕರೀತಾರೆ. ಈ ಯುರೋಪಿಯನ್ ಯೂನಿಯನ್ ನಲ್ಲಿ ಒಟ್ಟು 27 ದೇಶಗಳು ಬರ್ತಾವೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗಲೂ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಮಧ್ಯೆ ದೊಡ್ಡ ಮಟ್ಟದ ವ್ಯಾಪಾರ ನಡೀತಾ ಇದೆ. 2023-24ರಲ್ಲಿ ಭಾರತ ಯುರೋಪ್ ನಡುವೆ 12 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಹಿವಾಟು ನಡೆದಿದೆ. ಈಗ ನಡೀತಾ ಇರೋದು ಮುಕ್ತ ವ್ಯಾಪಾರ ಒಪ್ಪಂದ. ಒಂದು ವೇಳೆ ಮುಕ್ತ ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ 12 ಲಕ್ಷ ಕೋಟಿ ಮೌಲ್ಯದ ವಹಿವಾಟು ಇನ್ಮುಂದೆ ದ್ವಿಗುಣಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಭಾರತ ಹಾಗೂ ಯುರೋಪ್ ನಡುವೆ ಈ ಡೀಲ್ ಕುರಿತಂತೆ ಮಾತುಕತೆ ಶುರುವಾಗಿ ಬಹುತೇಕವಾಗಿ 2 ದಶಕಗಳಾಗ್ತಾ ಇದೆ. ಹೌದು, ಭಾರತ ಹಾಗೂ ಯುರೋಪ್ ನಡುವೆ ಮುಕ್ತ ವ್ಯಾಪಾರ ಸಂಬಂಧದ ಕುರಿತಂತೆ ಮಾತುಕತೆ 2007ರಲ್ಲೇ ಆರಂಭವಾಗಿತ್ತು. ಆದರೆ ಈ ಡೀಲ್ ತುಂಬಾ ದಿನ ನಡೆಯಲಿಲ್ಲ. 2013ರಲ್ಲಿ ಇದು ಸ್ಥಗಿತಗೊಂಡಿತ್ತು. ಇದಾದ ನಂತರ 2022ರಲ್ಲಿ ಮತ್ತೊಮ್ಮೆ ಈ ಕುರಿತಂತೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆ ಮಾತುಕತೆ ಶುರುವಾಗುತ್ತೆ. ಈ ಮಾತುಕತೆ ಈಗ ಅಂತಿಮ ಹಂತಕ್ಕೆ ಬಂದು ಐತಿಹಾಸಿಕ ಒಪ್ಪಂದವಾಗಲು ದಿನಗಣನೆ ಆರಂಭವಾಗಿದೆ. ಸ್ನೇಹಿತರೆ, ಕೆಲವು ತಿಂಗಳುಗಳ ಹಿಂದೆ ಅಮೆರಿಕ ಕೂಡ ಯುರೋಪಿಯನ್ ಯೂನಿಯನ್ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿತ್ತು. ಈ ಒಪ್ಪಂದದ ಕುರಿತಂತೆ ಟ್ರಂಪ್ ಇದು ಜಗತ್ತಿನ ಬಿಗ್ಗೆಸ್ಟ್ ಡೀಲ್ ಅಂತ ಕರೆದಿದ್ರು. ಇಂತಹ ಒಪ್ಪಂದ ಜಗತ್ನಲ್ಲಿ ಹಿಂದೆಂದೂ ಆಗಿಲ್ಲ ಅಂತ ಕೊಚ್ಕೊಂಡಿದ್ರು. ಹೇಗೆ ಟ್ರಂಪ್ ಕೊಚ್ಕೊಂಡು ಹೆಚ್ಚು ತಿಂಗಳು ಆಗಿಲ್ಲ, ಟ್ರಂಪ್ ಕೊಚ್ಕೊಂಡಿದ್ದು ಮಾತ್ರ ಆ ಒಪ್ಪಂದ ಅಲ್ಲಿಗೆ ನಿಂತು ಹೋಗುತ್ತೆ. ಯುರೋಪ್ಗೆ ಟ್ರಂಪ್ ಸಹವಾಸ ಬೇಡ ಅಂತ ಅನಿಸಿಬಿಡುತ್ತೆ. ಹೀಗೆ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಳ್ಳದ ಯುರೋಪಿಯನ್ ಯೂನಿಯನ್ ಈಗ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ತಾ ಇದೆ. ಅದರಲ್ಲೂ ಯುರೋಪಿಯನ್ ಯೂನಿಯನ್ ಭಾರತದೊಂದಿಗಿನ ಒಪ್ಪಂದವನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣಿಸಿದೆ. ಇದು ನೇರವಾಗಿ ಟ್ರಂಪ್ ಹೇಳಿಕೆಗೆ ಟಾಂಗ್ ಕೊಟ್ಟ ರೀತಿ ಇದೆ. ಇಲ್ಲಿ ಭಾರತ ಕೂಡ ಅಮೆರಿಕಾಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದೆ. ಎಲ್ಲವೂ ಸರಿ ಇದ್ದಿದ್ರೆ ಅಮೆರಿಕ ಹಾಗೂ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಆಗಬೇಕಿತ್ತು. ಆದರೆ ಟ್ರಂಪ್ ತಮ್ಮ ಜಿದ್ದು ಬಿಡ್ಲೇ ಇಲ್ಲ. ಹೀಗಾಗಿ ಭಾರತ ಯುರೋಪ್ ಜೊತೆ ಕೈ ಜೋಡಿಸಿದೆ. ಯುರೋಪ್ ಭಾರತದ ಜೊತೆ ಈಗ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಕಾರಣ ಕೂಡ ಇದೆ. ಭಾರತ ಭವಿಷ್ಯದ ಸೂಪರ್ ಪವರ್ ದೇಶ. ಎಲ್ಲಾ ವಿಭಾಗದಲ್ಲಿ ಕೂಡ ಭಾರತ ಅಭಿವೃದ್ಧಿ ಆಗ್ತಾ ಇದೆ. GDP ವಿಚಾರದಲ್ಲಿ ಕೂಡ ತುಂಬಾನೇ ವೇಗದಲ್ಲಿ ಬೆಳೀತಾ ಇದೆ.
ಹೀಗಾಗಿ ಎಲ್ಲ ದೇಶಗಳು ಭಾರತದ ಜೊತೆ ಹತ್ತಿರವಾಗೋದಕ್ಕೆ ಶುರು ಮಾಡಿವೆ, ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿವೆ. ಆದರೆ ಅಮೆರಿಕ ಮಾತ್ರ ಇಲ್ಲಿ ಅಹಂಕಾರ ತೋರಿಸ್ತಾ ಇದೆ. ನಾನ್ಯಾಕೆ ನನ್ನ ಪ್ರತಿಷ್ಠೆ ಬಿಟ್ಟು ಭಾರತದೊಂದಿಗೆ ಕೈ ಜೋಡಿಸಬೇಕು ಅನ್ನುವ ಧಿಮಾಕು ಅಮೆರಿಕಾಗೆ ಇದೆ. ಹೀಗಾಗಿ ಟ್ರಂಪ್ ಭಾರತಕ್ಕೆ ತೆರಿಗೆ ಹಾಕೋದು ಬಿಟ್ಟು ಬೇರೇನು ಮಾಡ್ತಾ ಇಲ್ಲ. ಆದರೆ ಯುರೋಪ್ಗೆ ಭಾರತದ ಕ್ಷಮತೆ ಏನು ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಭಾರತದೊಂದಿಗೆ ಈಗ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಯುರೋಪ್ ಮುಂದಾಗಿದೆ. ಇನ್ನು ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆ ಒಪ್ಪಂದ ಆದರೆ ಟ್ರಂಪ್ ಅಂತೂ ಸುಮ್ಮನೆ ಇರೋದಿಲ್ಲ. ಒಪ್ಪಂದ ಆಗಿದೆ ಅನ್ನುವ ಕಾರಣವನ್ನೇ ಇಟ್ಕೊಂಡು ಭಾರತದ ಮೇಲೆ ಮತ್ತಷ್ಟು ತೆರಿಗೆ ಹಾಕಿದ್ರು ಅಚ್ಚರಿ ಇಲ್ಲ. ಟ್ರಂಪ್ ತೆರಿಗೆ ಹಾಕ್ತಾರೆ ಅಂತ ಭಾರತ ಯುರೋಪ್ ಜೊತೆ ಒಪ್ಪಂದ ಮಾಡಿಕೊಳ್ಳದೆ ಸುಮ್ಮನೆ ಇರುವ ದೇಶ ಮೊದಲೇ ಅಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಪ್ಪಂದ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದರಲ್ಲಿ ಅನುಮಾನ ಬೇಡ. ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಟ್ರಂಪ್ ತೆರಿಗೆ ಹುಚ್ಚಾಟ ಮುಂದುವರೆದಿದೆ. ಟ್ರಂಪ್ ಕಣ್ಣು ಈಗ ಫ್ರಾನ್ಸ್ನತ್ತ ನೆಟ್ಟಿದೆ. ಫ್ರಾನ್ಸ್ ಮೇಲೆ ಬರೋಬ್ಬರಿ 200% ತೆರಿಗೆ ಹಾಕೋದಾಗಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ತನ್ನ ಮಾತು ಕೇಳದೇ ಇರೋದು. ಸ್ನೇಹಿತರೆ, ಟ್ರಂಪ್ ತನ್ನದೇ ಆದ ಒಂದು ವಿಶ್ವಸಂಸ್ಥೆ ಮಾಡೋದಕ್ಕೆ ಹೊರಟಿದ್ದಾರೆ. ಗಾಜಾವನ್ನ ರೀಬಿಲ್ಡ್ ಮಾಡುವ ಉದ್ದೇಶ ಇಟ್ಕೊಂಡು ಬರ್ಡ್ ಆಫ್ ಪೀಸ್ ಅನ್ನುವ ಸಂಸ್ಥೆಯನ್ನ ಹುಟ್ಟುಹಾಕೋದಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಬಲಿಷ್ಠ ದೇಶಗಳನ್ನ ಇನ್ಕ್ಲೂಡ್ ಮಾಡಿಕೊಳ್ಳಬೇಕು ಅನ್ನೋದು ಟ್ರಂಪ್ ಕನಸು. ಇದೇ ರೀತಿ ಫ್ರಾನ್ಸ್ ದೇಶಕ್ಕೂ ಬೋರ್ಡ್ ಆಫ್ ಪೀಸ್ಗೆ ಜಾಯಿನ್ ಆಗೋದಕ್ಕೆ ಟ್ರಂಪ್ ಆಹ್ವಾನ ಕೊಟ್ಟಿದ್ರು. ಆದರೆ ಫ್ರಾನ್ಸ್ ಮಾತ್ರ ಟ್ರಂಪ್ ಆಹ್ವಾನವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಗಾಜಾ ಶಾಂತಿ ಮಂಡಳಿಯನ್ನ ಸೇರದೇ ಇದ್ರೆ ನಾವು ನಿಮ್ಮ ಮೇಲೆ 200% ತೆರಿಗೆ ಹಾಕ್ತೇವೆ ಅಂತ ಟ್ರಂಪ್ ಫ್ರಾನ್ಸ್ಗೆ ಬೆದರಿಕೆ ಹಾಕಿದ್ದಾರೆ. ಬೇರೆ ದೇಶಗಳ ಮೇಲೆ ಪ್ರಯೋಗ ಮಾಡಿದ ರೀತಿಯೇ ಫ್ರಾನ್ಸ್ ಮೇಲೆ ಕೂಡ ಇದೇ ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅದರಲ್ಲೂ ಫ್ರಾನ್ಸ್ನಿಂದ ಅಮೆರಿಕಾಗೆ ರಫ್ತಾಗುವ ವೈನ್ಸ್ ಮೇಲೆ 200% ತೆರಿಗೆ ವಿಧಿಸುತ್ತೇವೆ ಅಂತ ಟ್ರಂಪ್ ಧಮಕಿ ಹಾಕಿದ್ದಾರೆ. ಈ ಕುರಿತಂತೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್, ನಾನು ಅವರ ವೈನ್ಗಳು ಮತ್ತು ಶಾಂಪೇನ್ಗಳ ಮೇಲೆ 200% ಸುಂಕ ವಿಧಿಸಿದ್ರೆ ಕೂಡಲೇ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಶಾಂತಿ ಮಂಡಳಿಯನ್ನ ಸೇರ್ತಾರೆ. ಆದರೆ ಫ್ರಾನ್ಸ್ ಶಾಂತಿ ಮಂಡಳಿ ಸೇರೋದ್ರಿಂದ ಅಥವಾ ಸೇರದೇ ಇರೋದ್ರಿಂದ ಯಾವ ಪರಿಣಾಮವೂ ಬೀರೋದಿಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಟ್ರಂಪ್ ಮನಸ್ಥಿತಿ ನೋಡಿ, ತಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ಕೇಳದೇ ಇದ್ರೆ ತೆರಿಗೆ ಹಾಕಿ ಕೇಳುವಂತೆ ಮಾಡುತ್ತೇನೆ ಅಂತ ಧಿಮಾಕು ಟ್ರಂಪ್ಗೆ ಬಂದುಬಿಟ್ಟಿದೆ. ಆದರೆ ಈ ತಂತ್ರ ಎಲ್ಲಾ ದೇಶಗಳ ಜೊತೆ ನಡೆಯೋದಿಲ್ಲ ಅನ್ನೋದು ಟ್ರಂಪ್ಗೆ ಗೊತ್ತಿಲ್ಲ. ಉದಾಹರಣೆಗೆ ಭಾರತದ ವಿಚಾರವನ್ನೇ ತೆಗೆದುಕೊಂಡ್ರು. ಅಮೆರಿಕ ಏನೇ ಮಾಡಿದ್ರು ಇಲ್ಲಿವರೆಗೆ ಟ್ರಂಪ್ ಹೇಳಿದ್ದಕ್ಕೆ ಭಾರತ ಜೈ ಅಂದಿಲ್ಲ. ಅಲ್ಲಿಗೆ ಭಾರತದ ಮೇಲೆ ಪ್ರಯೋಗ ಮಾಡಿದ್ದ ಟ್ಯಾಕ್ಸ್ ವಾರ್ ಸಂಪೂರ್ಣವಾಗಿ ವಿಫಲವಾಗಿದೆ. ಭಾರತ ಬೇರೆ ದಾರಿಯನ್ನ ಕಂಡುಕೊಂಡಾಗಿದೆ. ನಿಜ ಹೇಳಬೇಕು ಅಂದರೆ ಟ್ರಂಪ್ ತೆರಿಗೆ ಹಾಕಿದ್ರಿಂದ ಭಾರತಕ್ಕೆ ನಷ್ಟಕ್ಕಿಂತ ಹೆಚ್ಚು ಲಾಭವೇ ಆಗಿದೆ. ಇನ್ನು ಫ್ರಾನ್ಸ್ನ ವಿಚಾರದಲ್ಲಿ ಕೂಡ ಹಾಗೆ ಆಗುತ್ತೆ. ಫ್ರಾನ್ಸ್ ಅಂತೂ ಅಮೆರಿಕದ ಮಾತಿಗೆ ಬಗ್ಗುವ ದೇಶವೇ ಅಲ್ಲ. ಹೀಗಾಗಿ ಟ್ರಂಪ್ ಇದೇ ರೀತಿ ತಮ್ಮ ಆಪ್ತ ದೇಶಗಳನ್ನು ಕಳೆದುಕೊಳ್ತಾ ಹೋದರೆ ಭವಿಷ್ಯದಲ್ಲಿ ಅಮೆರಿಕಾಗೆ ಆಪ್ತ ದೇಶಗಳು ಅನ್ನೋದೇ ಇರೋದಿಲ್ಲ. ಟ್ರಂಪ್ ಅಂತೂ ಆಗ ಅಧಿಕಾರದಲ್ಲಿ ಇರೋದಿಲ್ಲ. ಅಧಿಕಾರಕ್ಕೆ ಬಂದವರು ಟ್ರಂಪ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅದೇನೇ ಇರಲಿ, ಅಮೆರಿಕದ ಅಂತ್ಯದ ಆರಂಭವಾಗಿದೆ. ಈ ಅಂತ್ಯ ಭಾರತದಂತಹ ದೇಶಗಳಿಗೆ ಹೊಸ ಅವಕಾಶಗಳನ್ನು ಹೊತ್ತು ತರಲಿದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.